ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ನಿಮ್ಮ ಸಾಗರ್ ಗುರೂಜಿ. ಇವತ್ತಿನ ಒಂದು ವಿಶೇಷವಾದ ಒಂದು ವಿಚಾರದ ಬಗ್ಗೆ ಮಾತಾಡೋದಾದರೆ, ಯುಗಾದಿ ಹಬ್ಬದ ವಿಶ್ವಾವಸು ನಾಮ ಸಂವತ್ಸರದ 12 ರಾಶಿಗಳ ಫಲಾನುಫಲ ಬಗ್ಗೆ ಮಾತಾಡೋದಾದರೆ, ವಿಶೇಷವಾಗಿ ಧನಸ್ಸು ರಾಶಿಯ ಒಂದು ಫಲಾನುಫಲಗಳು. ಈ ರಾಶಿಯ ಒಂದು ಮೂಲ ನಕ್ಷತ್ರದವರಿಗೆ ಒಂದು ಸಾಕಷ್ಟು ಒಂದು ಲಾಭಗಳನ್ನು ತರುವಂಥ ಒಂದು ವರ್ಷಗಳಿಗೂ ಇದು ಆಗಿರುತ್ತೆ. ಒಂದು ಯುಗಾದಿ ಹಬ್ಬ ಒಂದು 2025 ಈ ಒಂದು ಮಾರ್ಚ್ ತಿಂಗಳಿಂದ ಹಿಡ್ಕೊಂಡು ಸತತವಾಗಿ ಇವರಿಗೆ 2026 ಜನವರಿ ತಿಂಗಳವರೆಗೂ ಇವರಿಗೆ ಸಾಕಷ್ಟು ಲಾಭದಾಯಕ ವರ್ಷವೇ ಆಗಿರುತ್ತದೆ. ಇವರಿಗೆ ಅಂದರೆ ವ್ಯಾಪಾರದಲ್ಲಿ ಸಾಕಷ್ಟು ಒಂದು ಲಾಭಗಳನ್ನು ಇವನು ಗಳಿಸುವಂಥ ಕಾಲ ಆಗಿರುತ್ತೆ. ಹೂಡಿಕೆಯಲ್ಲಿ ಮತ್ತು ಯಾರೇ ಒಂದು ಶೇರ್ ಮಾರ್ಕೆಟಲ್ಲಿ ಇರ್ಬೋದು, ಹೂಡಿಕೆಯಲ್ಲಿ ಯಾರು ಮಾಡಿರ್ತಾರೋ, ಯಾವುದೋ ಒಂದು ಮನೆಯಲ್ಲಿ ಹೂಡಿಕೆ ಮಾಡಿರ್ತಾರೋ, ಯಾವುದೋ ಬಿಲ್ಡರ್ಸ್ ಇರ್ಬೋದು, ಅಥವಾ ಒಂದು ಜಮೀನು ವಿಚಾರದಲ್ಲಿ ಯಾರು ಹೂಡಿಕೆ ಮಾಡಿರ್ತಾರೋ ಅಂಥವ್ರಿಗೆ ಒಂದು ಶುಭವಾದ ಕಾಲ ಅಂತ ಹೇಳ್ಬೋದು. ಮತ್ತು ಒಂದು ಪತ್ನಿಯಿಂದ ಪತಿಯರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅವರಿಗೆ ಅವರು ಕೊಟ್ಟ ಒಂದು ಯಾವುದೋ ಒಂದು ಐಡಿಯಾಸ್ಗಳಿಂದ ಇರ್ಬೋದು, ಒಂದು ಅಭಿವೃದ್ಧಿ ಆಗೋದು, ಮತ್ತು ಒಂದು ಫೈನಾನ್ಷಿಯಲ್ ರೂಪದಲ್ಲಿ ಒಂದು ಯಾವುದೋ ಒಂದು ಅವರಿಗೆ ಒಂದು ಗೈಡೆನ್ಸ್ ಮಾಡಿರೋದು ಇವರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಒಂದು ಪತ್ನಿಯಿಂದ ಪತಿಯವರಿಗೆ ಒಂದು ಒಳ್ಳೆಯ ಒಂದು ಕಾಲ ಅಂತ ಹೇಳ್ಬೋದು. ಅವ್ರ ಗೈಡೆನ್ಸಿಂದ ಒಂದು ಒಳ್ಳೆಯದಾಗುತ್ತೆ. ಮತ್ತು ಒಂದು ಸರ್ಕಾರಿ ನೌಕರರಿಗೆ ಒಂದು ಯಥೇಚ್ಛವಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗ್ತಾ ಇರುತ್ತೆ. ಯಾಕೆ ಸಾಕಷ್ಟು ಒಂದು ಪ್ರಮೋಷನ್ ಸಿಗೋದಾಗ್ಬೋದು, ಅಥವಾ ಒಂದು ಸ್ಯಾಲ್ರಿಯಲ್ಲಿ ಹೈಕ್ ಆಗ್ಬೋದು, ಈ ರೀತಿ ಬರ್ತಾ ಇರುತ್ತೆ. ಮತ್ತು ಯಾವುದೇ ಒಂದು ಲಾಭದಲ್ಲಿ ಇರ್ತಾರೆ ಕೂಡ ನಷ್ಟದಲ್ಲಿ ಇವರು ಕೆಲವೊಂದು ತೊಂದರೆಗಳಿಗೆ ಸಿಗಾಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಈ ಜನವರಿಯವರು ಹೇಳಬೇಕು ಅಂದರೆ ಅಷ್ಟು ಒಂದು ಒಳ್ಳೆಯ ಕಾಲ ಅಂತ ಈ ಧನಸ್ಸು ರಾಶಿಯವರಿಗೆ ಸೂಕ್ತವಾಗಿರುತ್ತೆ. ಮತ್ತು ರೈತರಲ್ಲಿ ಕೂಡ ಒಂದು ಸಂತೋಷವಾದ ದಿನಗಳು ಕೂಡ ಬರ್ತಾ ಇರುತ್ತೆ ಈ ಧನಸ್ಸು ರಾಶಿಯವರು. ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಒಂದು ಕಡಲೆಕಾಯಿ ಅಥವಾ ಒಂದು ಗೋಧಿ ಅಥವಾ ಅಕ್ಕಿ, ಈ ವ್ಯಾಪಾರ ಯಾರು ಒಂದು ಬೆಳೆಗಳನ್ನ ಬೆಳೆದಿರ್ತಾರೋ ಅವರಿಗೆ ಒಂದು ಒಳ್ಳೆಯ ಕಾಲ, ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತಾ ಇರ್ತಾರೆ. ಮತ್ತು ಒಂದು ಉದ್ಯೋಗಕ್ಕೆ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಯಾರು ಉಪಕರಣಗಳು ಮಾಡ್ತಿರ್ತಾರೋ, ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್ ಇರ್ಬೋದು, ಸಲಕರಣೆ ಇರ್ಬೋದು, ಇನ್ನು ಮುಂತಾದ ಉತ್ಪನ್ನಗಳು ಯಾರು ಮಾಡ್ತಿದ್ದೋ ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗುತ್ತೆ, ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಟೋಟಲಾಗಿ ಒಂದು ಧನಸ್ಸು ರಾಶಿಯವರಿಗೆ ಒಂದು ಈ ಒಂದು ಜನವರಿ ಒಂದು ಇರೋವರೆಗೂ ಕೂಡ ಒಂದು ಶನಿಯ ಪ್ರಭಾವ ಮತ್ತು ಗುರುವಿನ ಬಲ ಎರಡೂ ಇರೋದರಿಂದ, ಮತ್ತು ರಾಹುವಿನ ಬಲವು ಇವರಿಗೆ ಯಥೇಚ್ಛವಾಗಿ ಇರೋದರಿಂದ ಒಂದು ಒಳ್ಳೆಯ ಕಾಲ ಆಗಿರುತ್ತೆ. ಮತ್ತು ಯಾರು ಮಾತಿನಲ್ಲಿ ವಾಕ್ ಚಾತುರ್ಯ ಇರುತ್ತೋ ಅವರಿಗೆ ಒಂದು ಕಾನೂನು ರೂಪದಲ್ಲಿ ಒಂದು ಏನಿರುತ್ತೋ ಅವರಿಗೆ ಜಯ ಅಂತ ಹೇಳ್ಬೋದು. ಯಥೇಚ್ಛ ಒಂದು ವಿಶೇಷವಾಗಿ ಈ ಒಂದು ರಾಶಿಯ ಯಾರು ಲಾ ಮಾಡ್ತಿರ್ತಾರೋ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದ ಸಮಯ, ಒಂದು ಉತ್ತಮವಾದ ಒಂದು ಏಳಿಗೆ, ಪ್ರಗತಿಯನ್ನು ಕಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಒಂದು ಇಂಟರ್ನ್ಶಿಪ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಅಂಥವ್ರಿಗೆ ಒಂದು ಒಳ್ಳೆಯದಾಗಿ ಒಂದು ಒಳ್ಳೆಯ ಜಾಬ್ ಕೂಡ ಸಿಗ್ತಾ ಇರುತ್ತೆ. ಮತ್ತು ಉತ್ತಮವಾದ ಅವಕಾಶಗಳು ಕೂಡ ಸಿಗ್ತಾ ಇರುತ್ತೆ ಯಥೇಚ್ಛವಾಗಿ. ಮತ್ತು ಯಾರಿಗೆ ಒಂದು ವಿವಾಹದಲ್ಲಿ ತೊಂದರೆಗಳಾಗ್ತಿರುತ್ತೋ ಈ ಒಂದು ರಾಶಿಯವರಿಗೆ ಸಾಕಷ್ಟು ಬೇಗ ಒಂದು ವಿಶೇಷವಾಗಿ ಒಂದು ಕಾರ್ತಿಕ ಮಾಸ ನವಂಬರ್ ತಿಂಗಳು ಒಡೆಯವರಿಗೆ ಶುಭ ಕಾರ್ಯವನ್ನು ಆಗ್ತಾ ಇರುತ್ತೆ. ಮತ್ತು ಯಾರು ಒಂದು ಪ್ರೀತಿ ಪ್ರೇಮದಲ್ಲಿ ಕೆಲವೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ, ಇಲ್ಲ ಒಂದು ಫ್ಯಾಮಿಲಿಗಳಲ್ಲಿ ಒಂದು ಆಪೋಸ್ ಆಗ್ತಾ ಇರುತ್ತೆ, ಅಂಥವರಿಗೆ ಒಂದು ಒಳ್ಳೆಯ ಕಾಲ, ಅತಿ ಶೀಘ್ರವಾಗಿ ಕಲ್ಯಾಣ ಕೂಡ ಆಗುತ್ತೆ. ಸದಾಕಾಲ ಈ ಒಂದು ರಾಶಿಯವರಿಗೆ ನೆಮ್ಮದಿ ಮತ್ತು ಶಾಂತಿ ತುಂಬಿರುತ್ತೆ. ಮತ್ತು ಬಂಧು ಮಿತ್ರರಿಂದ ಕೂಡ ಕೆಲವೊಂದು ಒಂದು ಶುಭ ಸುದ್ದಿಗಳನ್ನ ಕಾಡ್ತಾ ಇರ್ತಾರೆ. ಮತ್ತು ಪಾಲುದಾರಿಕೆ, ಯಾರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೋ, ಒಂದು ಇಬ್ಬರು ಒಂದು ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಇಷ್ಟು ದಿನ ಅವರಿಗೆ ಮನಸ್ಸಿನಲ್ಲಿ ಒಡಕಿತ್ಕೊಂಡು ಏನೋ ಈ ಬಿಸ್ನೆಸ್ನ ಬಿಡಬೇಕು ಅಂದ್ಕೊಂಡಿರೋರು ಈ ಒಂದು ಟೈಮ್ನಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಚೆನ್ನಾಗಿ ಒಂದು ಅಭಿವೃದ್ಧಿ ಆಗುತ್ತೆ. ಸೊ ಒಂದು ಟೋಟಲಾಗಿ ಹೇಳಬೇಕಂತ ಹೇಳಿದರೆ ಈ ಒಂದು ಧನಸ್ಸು ರಾಶಿಯವರಿಗೆ ಒಂದು ಒಳ್ಳೆಯ ಕಾಲ. ಬಟ್ ಆದರೆ ಈ ಒಂದು ರಾಶಿಯವರು ಸ್ವಲ್ಪ ವಾಹನ ಒಂದು ಚಲಾವಣೆಯಲ್ಲಿ ಸ್ವಲ್ಪ ಹುಷಾರಾಗಿ ಒಂದು ಚಲನೆ ಮಾಡೋದೇ ಒಳ್ಳೆಯದು. ಏನಕ್ಕಂತ ಹೇಳಿದ್ರೆ, ದೂರ ಪ್ರಯಾಣ ಮಾಡುವ ಒಂದು ಟೈಮಲ್ಲಿ ಸ್ವಲ್ಪ ಒಂದು ಹುಷಾರಾಗಿ ಒಂದು ವಾಹನ ಚಲನೆ ಮಾಡೋದೇ ಒಳ್ಳೆಯದು. ಮತ್ತು ಆರೋಗ್ಯ ರೂಪದಲ್ಲಿ ಇವರಿಗೆ ಜಾಸ್ತಿ ಮೇಜರಿನ ಪ್ರಾಬ್ಲಮ್ ಏನಿರಲ್ಲ, ಸಣ್ಣ ಪುಟ್ಟ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳು ಬರ್ತಾ ಇರುತ್ತೆ. ಒಂದು ತಲೆನೋವು ಅಂತಿರ್ಬೋದು, ಸ್ವಲ್ಪ ಒಂದು ಜ್ವರ ಅಂತಿರ್ಬೋದು, ಶೀತ ಬಾಧೆ ಅಂತ ಹೇಳ್ಬೋದು, ಈ ರೀತಿ ಒಂದು ಪರಿಣಾಮ ಕಾಡ್ತಾ ಇರುತ್ತೆ. ಬಟ್ ಒಂದೇ ಒಂದು ಇವರಿಗೆ ಒಂದು ಎಚ್ಚರವಾಗಿರ್ಬೇಕಂತ ಹೇಳಿದ್ರೆ, ತಂದೆ ತಾಯಿಯ ಒಂದು ಆರೋಗ್ಯ ರೂಪದಲ್ಲಿ ಇವರಿಗೆ ಒಂದು ಏರ್ಪೇರು ಆಗ್ತಾ ಇರುತ್ತೆ. ಅದನ್ನು ಇವರು ಸ್ವಲ್ಪ ಒಂದು ಎಚ್ಚರವಾಗಿ ನೋಡಿಕೊಂಡ್ರೆ ತುಂಬ ಒಳ್ಳೆಯದು.
ಇದು ಒಂದು ಧನುಸ್ಸು ರಾಶಿಯ ಫಲಾನುಫಲಗಳಾಗಿರುತ್ತೆ. ಮತ್ತು ಈ ಒಂದು ರಾಶಿಯವರು ಪರಿಹಾರಕ್ಕಾಗಿ ಶನಿದೇವರ ಒಂದು ಆಸ್ಥಾನಕ್ಕೆ, ಒಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ಶನಿಯ ಒಂದು ಶ್ಲೋಕವೊಂದು ಹೇಳೋದ್ರಿಂದ ಇವರಿಗೆ, ಶನಿ ದೇವರ ಒಂದು ಶ್ಲೋಕವನ್ನು ಹೇಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇವರಿಗೆ ಒಂದು ಇಷ್ಟವಾದ ಒಂದು ಬಣ್ಣ ಅಂತ ಹೇಳಿದ್ರೆ ನೀಲಿ ಬಣ್ಣ ಧರಿಸೋದ್ರಿಂದ ಇವರಿಗೆ ಖಂಡಿತವಾಗಿ ಒಳಿತಾಗುತ್ತೆ. ಇವರಿಗೆ ಒಂದು ವಿಶೇಷವಾದ ಇವರಿಗೆ ಒಂದು ಸಂಖ್ಯೆಗಳಂತ ಹೇಳಿದ್ರೆ 5 ಮತ್ತು 9. ಈ ಸಂಖ್ಯೆಯಿಂದ ಯಾವುದೇ ಒಂದು ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ಯಾವುದೇ ಒಂದು ಇದು ರಿಲೇಟೆಡ್ ಏನಾದರೂ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಬರ್ತಾ ಇದೆ. ಇದು ಒಂದು ಧನುಸ್ಸು ರಾಶಿಯ ಫಲಾನುಫಲಗಳು. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ.